ರಂಗನಾಥ್ ಭಾರದ್ವಾಜ್ ಅವರೇ, ಮೊದಲನೇದಾಗಿ ನಾನು ಇದು ರಾಜಕೀಯ ಇಚ್ಛಾಶಕ್ತಿ ದಾಡಸಿತನ ಇದು ಒಂದು ಕಡೆ ಆದರೆ, ಪಾಕಿಸ್ತಾನದ ಒಳಕ್ಕೆ ಹೋಗಿ ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರ ಅವರ ಸೇನೆಯ ನಿಯಂತ್ರಣದಲ್ಲಿರುವಂಥ ಜಾಗಕ್ಕೆ ಹೋಗಿ 7 ಒಂದು ಲಾಂಚ್ ಪ್ಯಾಡ್ಗಳೇನಿದೆ ಅವನ್ನು ಸಂಪೂರ್ಣವಾಗಿ ನಾಶವನ್ನು ಮಾಡಿ ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರಲ್ಲ, ಈ ನಮ್ಮ ಸೇನಾಪಡೆಯ ಒಂದು ಧೈರ್ಯ ಮತ್ತು ಚಾಕಚಕ್ಯತೆ, ಇದಕ್ಕೆ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಜನರ ಪರವಾಗಿ ನಾನು ಧನ್ಯವಾದನೂ ಕೂಡ ಹೇಳ್ತೀನಿ. ಇಲ್ಲಿ ನೀವು ಪ್ರಾರಂಭದಲ್ಲಿ ಮಾತಾಡ್ತಾ ಹೇಳಿದರೆ ಅಂಡರ್-18 ಹಾಕಿ ಟೀಮ್ನವರು ಪಾಕಿಸ್ತಾನವನ್ನು ಸದೆಬಡಿದಿದ್ದಾರೆ 3-1 ಅಂತ. ಇನ್ನೊಂದು ಕಡೆ 2 ದಿನದ ಹಿಂದಿನ ಸ್ಟೇಟ್ಮೆಂಟ್ ನೋಡಿ, ಈಗ ಏಷ್ಯಾ ಕಪ್ ಹಾಕಿ ಬರ್ತಾ ಇದೆ, ಅದಕ್ಕೆ ಈ ಕ್ಯಾಪ್ಟನ್ ಇರುವಂಥದ್ದು ಶ್ರೀಜೇಶ್ ಅಂತ ನಮ್ಮ ಗೋಲ್ ಕೀಪರ್ ಕೂಡ ಆಗಿದ್ದಾರೆ. ಶ್ರೀಜೇಶ್ ಅಂತ ಹೇಳಿದ್ರು, ಪಾಕಿಸ್ತಾನವನ್ನು ನಾವು ಮುಂದಿನ ಪಂದ್ಯದಲ್ಲಿ ಮಟ್ಟ ಹಾಕುವ ಮುಖಾಂತರ ನಮ್ಮ ಏನು 18 ಜನ ಸೈನಿಕರಿದ್ದಾರೆ ಅವರ ಸಾವಿಗೆ ನಾವು ಸೇಡನ್ನು ತಗೊಳ್ತೀವಿ ಅಂದರು. ಅಂದರೆ ಇದು ಪ್ರತಿಯೊಬ್ಬ ಭಾರತೀಯನ ಮನಸ್ಥಿತಿ ಕೂಡ ಇದೇ ರೀತಿ ಆಗಿದೆ. ಆದರೆ ಒಂದು ಕಡೆ ಏನಂತಂದರೆ, ಸಾಮಾನ್ಯವಾಗಿ ಈ ರೀತಿಯ ಘಟನೆಗಳು ನಡೆದಾಗ ನಮ್ಮ ರಾಜಕೀಯ ವರ್ಗ ಇದು ನಮ್ಮ ಪಾಕಿಸ್ತಾನಕ್ಕೆ ಯಾವತ್ತೂ ಕೂಡ ಕಟುವಾದ ಎಚ್ಚರಿಕೆಯನ್ನು ಕೊಟ್ಟರು. ಅಂದರೆ ಹಿಂದಿನಲ್ಲಿ ಕಡಿ ನಿಂದಾ ಕರ್ತೆ ಹೇ ಅಂತ ಹೇಳ್ತಾರಲ್ಲ, ಹಾಗೆ ನಿಂದನೇನು ಮಾಡೋವಂಥವ್ರು ಅಂದರೆ ಖಂಡಿಸ್ತಾ ಇದ್ರು. ಇನ್ನೊಂದು ಕಡೆ ಹೇಳಿದ್ರು ನಾವು ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲ, ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತೇಳಿ ಹೇಳಿ ಸಾರಿ ಅದೇ ಹಳಸಲು ಮಾತುಗಳನ್ನು ಆಡ್ತಾ ಹೋಗರು. ಆದರೆ ಈ ಸರಿ ಒಂದು ಡಿಫ್ರೆನ್ಸ್ ಏನು ಅಂತಂದರೆ, 1948ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪಾಕಿಸ್ತಾನದ ಜೊತೆ ಯುದ್ಧ ಆದಾಗ, ಅಂದರೆ ಕಾಶ್ಮೀರವನ್ನು ನಮ್ಮ ಜೊತೆಗೆ ವಿಲೀನವಾದ ನಂತರ ಅದನ್ನು ಉಳಿಸ್ಕೊಳ್ಳಿಕ್ಕೆ ಹೊರಟಾಗ, ಆಗಲೂ ಕೂಡ ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಏನು ಹೇಳ್ತೀವಿ ಅದನ್ನು ನಾವು ಸಂಪೂರ್ಣವಾಗಿ ನಮ್ಮ ನಿಯಂತ್ರಣ ತೆಗೆದುಕೊಳ್ಳಿಕ್ಕಾಗಲಿಲ್ಲ. ಆಗಲೂ ನಾವು ಗಡಿ ದಾಟಿ ಹೋಗ್ಲಿಕ್ಕಾಗಲಿಲ್ಲ. ನಂತರ 1965ರಲ್ಲಿ 65ರ ಯುದ್ಧದಲ್ಲಿ ನಾವು ಗಡಿ ದಾಟಿ ಹೋದು. 71ರ ಯುದ್ಧದಲ್ಲಿ ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡೋದಕ್ಕೋಸ್ಕರ ಗಡಿ ದಾಟಿ ಹೋದ್ವಿ ಹೊರತು 71ರ ನಂತರ ಇದುವರೆಗೂ ಯಾರೇ ಪ್ರಧಾನಿಗಳು ಬಂದಿರ್ಬೋದು, ಯಾರು ಎಂತಹ ಮಾತನಾಡಿರ್ಬೋದು, ಇನ್ಕ್ಲೂಡಿಂಗ್ ವಾಜಪೇಯಿ ಪೀರಿಯಡಲ್ಲೂ ಕೂಡ ನಮ್ಮ ಗಡಿಯನ್ನು ದಾಟಿ ಹೋಗುವಂಥ ಧೈರ್ಯವನ್ನು ಯಾರು ಕೂಡ ತೋರಿರಲಿಲ್ಲ, ಯಾವ ಸಂದರ್ಭದಲ್ಲೂ ತೋರಿರಲಿಲ್ಲ. ಆದರೆ ಮೊಟ್ಟ ಮೊದಲನೇ ಬಾರಿಗೆ ಗಡಿಯನ್ನು ದಾಟಿ ಹೋಗುವಂಥ ಧೈರ್ಯ ತೋರಿದ್ದು ಕಳೆದ ವರ್ಷ ನರೇಂದ್ರ ಮೋದಿಯವರು ನಮ್ಮ ಏನು ಈಶಾನ್ಯ ರಾಜ್ಯಗಳಲ್ಲಿ ಆಗಲೂ ಕೂಡ ನಮ್ಮ 18 ಜನ ಸೈನಿಕರನ್ನು ಏನು ನೆಲಬಾಂಬನ್ನು ಇಟ್ಟು ಸಾಯಿಸಿದಾಗ ಮ್ಯಾನ್ಮಾರ್ಗೆ ಹೋಗಿ ಅಲ್ಲಿ ಒಂದು ಸರ್ಜಿಕಲ್ ಆಪರೇಷನ್ ಮಾಡಿ ಹೊಡೆದಾಕಿ ಬಂದಿದ್ರು. ಅದಾದ ನಂತರ ಅದು ಪಾಕಿಸ್ತಾನದ ವಿಷಯದಲ್ಲಿ ಯಾವತ್ತೂ ಹೋಗ್ತಾ ಇರಲಿಲ್ಲ. ಈ ಸರಿ ಯಾಕೆ ಪಾಕಿಸ್ತಾನಕ್ಕೆ ಈ ಸರಿ ಮೋದಿಯವರು ಕೂಡ ಲೆಕ್ಕ ಚುಕ್ತಾ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಎಲ್ಲ ಒಂದು ಕಡೆ ದೇಶವಾಸಿಗಳಲ್ಲಿ ಅನುಮಾನ ಇತ್ತು, ಮೋದಿಯವರು ಮಾಡ್ತಾರಾ ಇಲ್ಲ. ಪಠಾಣ್ಕೋಟ್ ಆದ ನಂತರನೂ ಕೂಡ ಪಾಕಿಸ್ತಾನದವರಿಗೆ ನಮ್ಮ ಪಠಾಣ್ಕೋಟ್ನಲ್ಲಿರುವಂತಹ ವಾಯು ನೆಲೆ ಏನಿದೆ ಅಲ್ಲಿಗೆ ಆಕ್ಸೆಸ್ಸನ್ನು ಕೊಟ್ಟಿದ್ರು. ಹಾಗಾಗಿ ಅದು ಎನ್ಕ್ವೈರಿಗೆ ಅನುಕೂಲ ಮಾಡಿಕೊಟ್ರು. ಅದಕ್ಕೆ ಪೂರ್ವಭಾವಿಯಾಗಿ ನವಾಜ್ ಶರೀಫ್ ಅವರ ಹುಟ್ಟುಹಬ್ಬಕ್ಕೆ ಹೋಗಿ ವಿಶ್ ಮಾಡಿ ಬಂದರು. ಹೀಗೆಲ್ಲ ಆಗಿರುವಾಗ ನಮಗೆ ಅವರು ನಿಜವಾಗ್ಲೂ ಮೋದಿಯವರು ಹೇಳಿದಾಗೆ ನಡ್ಕೊಳ್ತಾರೆ ಅನ್ನೋದು ಅನುಮಾನ ಇತ್ತು. ಆದರೆ ಮೋದಿಯವರು ಎಷ್ಟು ಶೂಡಾಗಿ ಸರಿ ನಡ್ಕೊಂಡ್ರು ಅಂತಂದರೆ, ಒಂದು ಕಡೆ ಪಾಕಿಸ್ತಾನಕ್ಕೆ ಕಳೆದ 10 ದಿನಗಳಿಂದ ಯಾವ ರೀತಿ ಭ್ರಮೆಯನ್ನು ಸೃಷ್ಟಿಸುವಂತಂದರೆ, ಹಿಂದಿನ ಎಲ್ಲ ಪ್ರಧಾನಿಗಳ ಥರನೇ ಇವರು ಕೂಡ ಹೇಳಿಕೆನ ಕೊಟ್ಟರೆ ಹೊರತು ವಾಸ್ತವದಲ್ಲಿ ಯುದ್ಧದಂತಹ ಸಾಹಸಕ್ಕೆ ಕೈ ಹಾಕೋದಿಲ್ಲ ಅಂತ ಪಾಕಿಸ್ತಾನಕ್ಕೆ ಒಂದು ಭಾವನೆ ಬರೋಗಿ ಮಾಡಿರು. ಹೇಗೆ ಭಾವನೆ ಮಾಡಿದ್ರು ಅಂತಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ವಿಶ್ವಸಂಸ್ಥೆಯಲ್ಲಿ ಇದನ್ನು ರೈಸ್ ಮಾಡಿದ್ರು. ಇದನ್ನು ಚೀನಾಕ್ಕೆ ಮತ್ತು ಎಲ್ಲ ವಿಟೋ ಪವರ್ಸ್ ಯಾರಿದ್ದಾರೆ ಅವರಿಗೆ ಮನವರಿಕೆ ಮಾಡ್ಕೊಳ್ಳಿಕ್ಕೆ ನೋಡಿದ್ರು. ಮತ್ತು ಎಲ್ಲ ದೇಶಗಳು ಕೂಡ ಇದಕ್ಕೆ ನಮ್ಮ ಪರವಾಗಿ ಒಂದು ಹೇಳಿಕೆ ಕೊಡೋಕ್ಕೆ ನೋಡಿದರೆ ಹೊರತು ಯುದ್ಧದ ವಿಚಾರದಲ್ಲಿ ಏನಾಗ್ತದೆ ಯಾರಿಗೂ ಗೊತ್ತಾಗಲಿಲ್ಲ. ಆದರೆ ನಿನ್ನೆ ರಾತ್ರಿ 12:30 ಬೆಳಗ್ಗೆ 4:15ವರೆಗೂ ಏನು ಒಂದು ಸರ್ಜಿಕಲ್ ಆಪರೇಷನ್ ಮಾಡಿದ್ರಲ್ಲ, ಅದು ಒಂದು ಕಡೆ ಏನಂತಂದರೆ ಪಾಕಿಸ್ತಾನದವರು ಯಾವುದೇ ಕಾರಣಕ್ಕೂ ಕೂಡ ಭಾರತ ಅಟ್ಯಾಕ್ ಮಾಡಲ್ಲ ಅಂತೇಳಿ ಹೇಳಿ ಅವರು ಡಿಪ್ಲೊಮ್ಯಾಟಿಕ್ ವಾರಲ್ಲಿ ಎಂಗೇಜ್ ಮಾಡಿಬಿಟ್ಟು ಈ ಕಡೆ ಹೋಗಿ ಹೊಡೆದ್ರು. ಇದೊಂದು ಬ್ರಿಲಿಯಂಟ್ ಮೂವ್ ಅಂತ ನಾನು ಭಾವಿಸ್ತೀನಿ. ಇಂತಹ ಒಂದು ದಾಡಸಿತನವನ್ನು ವಾಜಪೇಯಿ ಅವರು ಕೂಡ ತೋರಿಸಿರಲಿಲ್ಲ. ಯಾಕೆಂದರೆ 1999ರಲ್ಲಿ ಕಾರ್ಗಿಲ್ ಯುದ್ಧ ಆದಾಗಲೂ ಕೂಡ ನಮ್ಮ ದೇಶದ ಗಡಿಯೊಳಗಡೆ ಬಂದು ಸೇರಿದ್ದಂತಹ ನಮ್ಮ ಪರ್ವತ ಶ್ರೇಣಿಗಳಲ್ಲಿ ಅಡಗಿ ಕುಳ್ಕೊಂಡಿದ್ದಂತಹ ಏನು ಭಯೋತ್ಪಾದಕರು ನಾವು ಹೊಡೆದಾಕಿದ್ದೇವೆ ಹೊರತು ಗಡಿಯನ್ನು ದಾಟಿ ಹೋಗಿರಲಿಲ್ಲ. 2003ರಲ್ಲಿ ನಮ್ಮ ಸಂಸತ್ತಿನ ಮೇಲೆ ದಾಳಿ ಆಯಿತು. ಸಂಸತ್ತಿನ ಮೇಲೆ ದಾಳಿ ಆದಾಗಲೂ ಕೂಡ ಗಡಿಯಲ್ಲಿ ಸೇನೆಯನ್ನು ನಿಯೋಜನೆಯನ್ನು ಮಾಡಿದಂಥ ವಾಜಪೇಯಿ ಅವರು ಆ ಒಂದು ಏನು ಕಾರ್ಯಾಚರಣೆಗೆ ಆರ್ಯ ಪಾರ್ ಅಂತ ಹೆಸರಿಡಿದ್ರು, ನವ್ ಆರ್ ನೆವರ್ ಅಂದರು.
ಆದರೂ ಕೂಡ ಗಡಿಯನ್ನು ದಾಟಿ ಹೋಗಲಿಲ್ಲ, ಒಂದು ಗುಂಡನ್ನು ಫೈರ್ ಮಾಡಿರಲಿಲ್ಲ ಆ ಸಂದರ್ಭದಲ್ಲೂ, ಯಾಕೆಂದರೆ ಅಂತಾರಾಷ್ಟ್ರೀಯ ಒತ್ತಡ ಆಗಿತ್ತು. ಆದರೆ ಮೋದಿಯವರು ಇವತ್ತು ಅವರು ಅಧಿಕಾರಕ್ಕೆ ಬಂದ ನಂತರ 56 ದೇಶಗಳಿಗೆ ಏನು ವಿಸಿಟ್ ಕೊಟ್ಟರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪರವಾಗಿ ಅಂತಾರಾಷ್ಟ್ರೀಯ ಅಭಿಪ್ರಾಯವನ್ನು ನಮ್ಮ ಪರವಾಗಿ ಮಾಡಿಕೊಂಡ್ರು. ಪಾಕಿಸ್ತಾನ ಒಂದು ರೀತಿಯಲ್ಲಿ ಏಕಾಂಗಿಯಾಗಿ ನಿಲ್ಲಬೇಕು, ಐಸೋಲೇಟ್ ಮಾಡಿರೋ. ಅಷ್ಟು ಮಾತ್ರ ಅಲ್ಲ, ಡಿಪ್ಲೊಮ್ಯಾಟಿಕ್ ವಾರ್ ಜೊತೆಗೆ ನಿಜವಾಗಿ ನಮ್ಮ ಸೈನಿಕರನ್ನು ಕಳಿಸಿ ಅಲ್ಲಿ ಹೊಡೆದಿದ್ದಾರೆ. ರಂಗನಾಥ್ ಅವರೇ, ನನಗೊಂದು ಸಣ್ಣ ಒಂದು ನಿಮಿಷವನ್ನು ಟೈಮ್ ಕೊಡಿ, ನಾನು ನಿಮ್ಗೊಂದು ಉದಾಹರಣೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. 2014 ಫೆಬ್ರವರಿನಲ್ಲಿ ನಮ್ಮ ಮನಮೋಹನ್ ಸಿಂಗ್ ಅವರು ಅರುಣಾಚಲ್ ಪ್ರದೇಶಕ್ಕೆ ಹೋಗಿದ್ರು. ಹೋದಾಗ ಚೀನಾದ ಅಲ್ಲಿನ ಅಧ್ಯಕ್ಷರು ಅರುಣಾಚಲ್ ಪ್ರದೇಶ್ ಇಸ್ ಎ ಡಿಸ್ಪ್ಯೂಟೆಡ್ ಲ್ಯಾಂಡ್, ಯಾಕೆಂತಂದ್ರೆ ಅರುಣಾಚಲ್ ಪ್ರದೇಶ ಇತಿಹಾಸವನ್ನು ನೋಡಿದರೆ ಟಿಬೇಟಿನ ಒಂದು ಭಾಗ ಆಗಿತ್ತು. ಹಾಗಾಗಿ ಟಿಬೇಟ್ ನಮ್ಮ ನಿಯಂತ್ರಣದಲ್ಲಿರೋದ್ರಿಂದ ಟಿಬೇಟಿಗೆ ಅರುಣಾಚಲ ಪ್ರದೇಶ ಸೇರಬೇಕು ಅಂದರು. ಅಲ್ಲಿಗೆ ಕಾಲಿಡಬೇಡಿ, ಡೋಂಟ್ ಸೆಟ್ ಫುಟ್ ಇನ್ ಅರುಣಾಚಲ್ ಪ್ರದೇಶ ಅಂತಂದ್ರು. ಆಗ ಮನಮೋಹನ್ ಸಿಂಗ್ ಅವರು ಮಾತಾಡದಲ್ಲಿ ವಾಪಸ್ ಬಂದಿದ್ರು. ಅದ್ರ ಜೊತೆಗೆ ಅದೇ ಸಂದರ್ಭದಲ್ಲಿ ನಮ್ಮ ಜಮ್ಮು ಕಾಶ್ಮೀರದ ಲದ್ದಾಖ್ನ ಚೂಮರ್ ಅನ್ನೋ ಜಾಗದಲ್ಲಿ 19 ಕಿಲೋಮೀಟರ್ ನಮ್ಮ ಗಡಿಯೊಳಕ್ಕೆ ಬಂದು ಒಂದು ಬ್ಯಾನರ್ ಹಿಡಿದು ಹೇಳಿದ್ರು, ದಿಸ್ ಲ್ಯಾಂಡ್ ಬಿಲಾಂಗ್ಸ್ ಟು ರೆಡ್ ಆರ್ಮಿ ಅಂತೇಳಿ ಬ್ಯಾನರ್ ಇಟ್ಕೊಂಡು ಚೀನಿ ಆರ್ಮಿ ನಿಂತಿತ್ತು. 17 ದಿನಗಳ ಕಾಲ ಅಲ್ಲೇ ಇದ್ರು. ಯಾಕಿದ್ರು ಅಂದ್ರೆ ಚೂಮರ್ನಲ್ಲಿ UPA ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಒಂದು ಆರ್ಮಿ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ರು. ಆ ಪೋಸ್ಟ್ ಅನ್ನ ಡಿಸ್ಮ್ಯಾಟಲ್ ಮಾಡಿ ಅಂತ ಚೀನಾದವರು ಹೇಳಿದ್ರು, ಇದು ಡಿಸ್ಪ್ಯೂಟೆಡ್ ಲ್ಯಾಂಡ್, ಡಿಸ್ಮ್ಯಾಟಲ್ ಮಾಡಿ ಅಂತಂದ್ರು. ಅವಾಗ ಸರ್ಕಾರ ಮಾಡಲಿಲ್ಲ. ಹಾಗಾಗಿ 19 ಕಿಲೋಮೀಟರ್ ಒಳಗಡೆ ಬಂದು 17 ದಿನಗಳ ಕಾಲ ಇದ್ರು. ಆಗ ಮನಮೋಹನ್ ಸಿಂಗ್ ಅವರು ಹೋಗ್ತೀರಾ ದಬ್ಬಬೇಕು ಅನ್ನೋ ಮಾತು ಕೇಳಲಿಲ್ಲ. ಅವರು ಚುನಾವಣೆ ಬರ್ತಾ ಇದೆ, ದಯವಿಟ್ಟು ಹೋಗಿ ಅಂತ ಸಂಧಾನಕ್ಕೆ ಹೋದ್ರು. ಸಂಧಾನಕ್ಕೆ ಹೋಗಿ ಆನಂತರ ಚೀನಾದವ್ರು ಹೋದ್ರು. ಅದ್ರ ನಂತರ 2014 ಮೇನಲ್ಲಿ ನಮ್ಮ ಸರ್ಕಾರ ಬಂತು. 2014 ಸೆಪ್ಟೆಂಬರ್ನಲ್ಲಿ ಮೋದಿ ಅವರು ಮತ್ತೆ ಚೂಮರ್ನಲ್ಲಿ ಆರ್ಮಿ ಪೋಸ್ಟ್ನ ಕ್ರಿಯೇಟ್ ಮಾಡಿರೋ. ಆ ಕ್ರಿಯೇಟ್ ಮಾಡಿದಂಥ ಸಂದರ್ಭದಲ್ಲಿ ಏಕಾಏಕಿ 2014 ಸೆಪ್ಟೆಂಬರ್ನಲ್ಲಿ ಚೀನಾ ಸೇನೆ ಮತ್ತೆ ಒಳಗಡೆ ಬಂತು. ಆಗ ಮೋದಿಯವರು ಚೀನಾದವರಿಗೆ ಸಂಧಾನಕ್ಕೆ ಹೋಗಲಿಲ್ಲ. ಅವ್ರೇನು ಮಾಡಿದ್ರು, ಇಮಿಡಿಯೇಟ್ ಆಗಿ ನಮ್ಮ ಸೇನೆಯನ್ನು ಡಿಸ್ಪ್ಯಾಚ್ ಮಾಡಿದ್ರು. ಒಂದು ತುಕಡಿನ ಡಿಸ್ಪ್ಯಾಚ್ ಮಾಡಿ ಐಬಾಲ್ ಟು ಐಬಾಲ್ ಅಂತ ಹೇಳ್ತೀವಲ್ಲ, ಕಣ್ಣಿಗೆ ಕಣ್ಣಿಟ್ಟು ದೃಷ್ಟಿಗೆ ದೃಷ್ಟಿಯನ್ನಿಟ್ಟು ಅಡ್ಡವಾಗಿ ನಿಂತ್ಕೊಂಡ್ರು. ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಡ್ಲಿಲ್ಲ. ಸಾಮಾನ್ಯವಾಗಿ ಇಂತಹ ಒಂದು ಉದ್ವಿಗ್ನ ವಾತಾವರಣ ನಿರ್ಮಾಣ ಆದಾಗ ಯಾರು ಫಸ್ಟ್ ಬ್ಲಿಂಕ್ ಮಾಡ್ತಾರೋ, ಯಾರು ಅಂಜುತ್ತಾರೋ, ಅಳುಗ್ತಾರೋ ಅವರು ಫ್ಲಾಗ್ ಮೀಟಿಂಗ್ ಅಂತ ಕರೀತಾರೆ. ಅಂದ್ರೆ ಸಂಧಾನ ಮಾಡ್ಕೊಳ್ಳೋಣ, ಯಾಕೆ ಇದು ಸಂಘರ್ಷ ಯಾಕೆ ಅಂತ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ 2014 ಸೆಪ್ಟೆಂಬರ್ ವರೆಗೂ ಪ್ರತಿ ಸಾರಿಗೂ ಫ್ಲಾಗ್ ಮೀಟಿಂಗ್ ಅನ್ನು ಕರೆದಿದ್ದು ಚೀನಾ ಅಲ್ಲ, ಭಾರತ ಕರೆದಿತ್ತು. ಫಾರ್ ದಿ ಫಸ್ಟ್ ಟೈಮ್ ಮೋದಿ ಅವರು ಬಂದ ನಂತರ ಫ್ಲಾಗ್ ಮೀಟಿಂಗ್ 2014 ಸೆಪ್ಟೆಂಬರ್ ನಲ್ಲಿ ಕರೆದಿದ್ದು ಚೀನಾ. ಯಾಕೆ ಅಂತಂದ್ರೆ, ನೀವು ಹಿಂದೂಸ್ತಾನ್ ಟೈಮ್ಸ್ ಅಂತ ಒಂದು ಪತ್ರಿಕೆ ಇದೆ, ನೀವೊಂದು ಟ್ರೆಡಿಷನಲ್ ಆಗಿ ಕಾಂಗ್ರೆಸ್ ಸಪೋರ್ಟಿಂಗ್ ಇದು. ಕಳೆದ ವರ್ಷ ಒಂದು ರಿಪೋರ್ಟ್ ಅನ್ನು ಕೂಡ ಹಾಕಿದ್ರು. ಮೋದಿ ಅವರು ಒಂದು ಶಾರ್ಟ್ ವಾರಿಗೆ ರೆಡಿಯಾಗಿ ನಮ್ಮ ಸ್ಪೆಷಲ್ ಫೋರ್ಸಸ್ ಅನ್ನ ರೆಡಿ ಮಾಡಿ ಇಟ್ಟಿದ್ರು ಅಂತ ಹೇಳಿ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಕೂಡ ಬಂದು, ಒಂದು ರಿಪೋರ್ಟ್ ಕೂಡ ಬಂತು. ಮೋದಿ ಅವರು ಆ ತರದ ಒಂದು ದಾಡಸಿತನವನ್ನ, ಆ ರೀತಿ ಒಂದು ನಾಯಕತ್ವವನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಬಹಳಷ್ಟು ಜನ ಏನೋ ಒಂದಾಗಿರುತ್ತೆ, ನಮ್ಮೂರಲ್ಲಿ ನಮ್ದೇನೋ ಒಂದು ಸಮಸ್ಯೆ ಇರುತ್ತೆ. ಯಾರೋ ಒಬ್ಬ ಕಪಿಲ್ ಶರ್ಮಾ ಅಂತ ಹೇಳಿ ಆತ ಏನೋ ಒಂದು ಮುಂಬೈ ಇದು ಮೆಟ್ರೋ ಇದು ಬೃಹನ್ ಮುಂಬೈ ಕಾರ್ಪೊರೇಷನ್ ಅಲ್ಲಿ ತಂದೇನೋ ಒಂದು ಕೆಲಸ ಆಗಲಿಲ್ಲ ಅಂತಂದ್ರೆ ಅಚ್ಚೇ ದಿನ ಎಲ್ಲಿ ಅಂತ ಕೇಳುವಂತ ಈ ರೀತಿಯ ಕ್ಷುಲ್ಲಕ ಮನಸ್ಥಿತಿಗಳಿದೆ. ಆದರೆ ಇವತ್ತು ಮೋದಿ ಏನು ಅನ್ನೋದು ಸಾಬೀತಾಗಿದೆ. ಇದು ಇವತ್ತು ಜನರ ಮುಂದೆ ಇದೆ. ನಮ್ಗಿವತ್ತು ಇವರು ನಮ್ಮ ಪ್ರಧಾನಿ ನಮ್ಮನ್ನು ರಕ್ಷಣೆನ ಮಾಡ್ತಾರೆ ಅಂತ ಹೇಳಿ ಇವತ್ತು ನಾವು ಹೆಮ್ಮೆಯಿಂದ ಎದೆ ತಟ್ಟಿ ಅಥವಾ ಎದೆಯುಪ್ಪಿಸಿ ನಡೆಯುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಮೋದಿಯವರ ನಾಯಕತ್ವದಿಂದ. ಮಾತ್ರ ಅಲ್ಲ, ಚೈನಾಕ್ಕೆ ಮೋದಿಯವರು ಹೋದ ಸಂದರ್ಭದಲ್ಲೂ ಕೂಡ ಪಕ್ಕದಲ್ಲಿರುವಂತಹ ಮಂಗೋಲಿಯಾಕ್ಕೆ ಹೋದು. ಮಂಗೋಲಿಯಾ ನಿಮಗೆ ಗೊತ್ತಿದೆ, ಮಂಗೋಲಿಯಾದವರು ಇವತ್ತು ಚೀನಾ ಮಹಾಗೋಡೆಯನ್ನು ಕಟ್ಟಲಿಕ್ಕೆ ಮುಖ್ಯ ಕಾರಣ ಮಂಗೋಲಿಯನ್ಸ್ ದಾಳಿ ಅನ್ನೋದು ನಿಮಗೆ ಗೊತ್ತಿದೆ. ಅಂದ್ರೆ ಚೀನಾವನ್ನು ಕೂಡ ಇವತ್ತು ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನ ನರೇಂದ್ರ ಮೋದಿಯವರು ಕಳೆದ 2 ವರ್ಷಗಳಲ್ಲಿ ಮಾಡಿದ್ದಾರೆ. ಆದರೆ ಎಲ್ಲದರ ಪರಿಣಾಮವಾಗಿ ನಾವು ಡಿಪ್ಲೊಮ್ಯಾಟಿಕ್ ಆಗಿ ಕೂಡ ಪಾಕಿಸ್ತಾನವನ್ನ ಕಾರ್ನರ್ ಮಾಡಿರೋದಲ್ಲ, ಕಟ್ ಹಾಕಿರೋದು ಮಾತ್ರ ಅಲ್ಲ, ಅಮೆರಿಕ ಕೊಡ್ತಾ ಇದ್ದಂತ ಫಾರಿನ್ ಏಡ್ ಏನಿದೆ, ಇವತ್ತು ನೀವು ಪಾಕಿಸ್ತಾನದ ಅರ್ಥವ್ಯವಸ್ಥೆ ಅವ್ರ GDP ನಲ್ಲಿ ಏನ್ ಬರುತ್ತೆ, 1/3 ಆಫ್ ದಿ GDP ಅದು 1/3 ಆಫ್ ದಿ ಫಾರಿನ್ ಏಡ್ ಇಟ್ ಗೋಸ್ ಟು ಆರ್ಮಿ.
ಅದಕ್ಕೋಸ್ಕರ ಆರ್ಮಿ ಅಷ್ಟು ಕಂಟ್ರೋಲಲ್ಲಿರೋ ಆರ್ಮಿ ಇಡೀ ದೇಶನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರೋಂಥದ್ದು. ಆ ಫಾರಿನ್ ಏಡ್ ಅಮೆರಿಕದಿಂದ ಏನು ಬರ್ತಿತ್ತು 70% ಇವತ್ತು ಕಟ್ಟಾಗಿದೆ. ಯಾವ್ದು ಕಾರಣ? ಮೋದಿಯವ್ರ ಕಾರಣ. ಮೋದಿಯವರಿಗೆ ವೀಸಾ ಕೊಡಲ್ಲ ಅಂತ ಹೇಳಿದವರು ಇವತ್ತು ಅದೇ ಬರಾಕ್ ಒಬಾಮಾ 2.25 ವರ್ಷದಲ್ಲಿ 5 ಸಾರಿ ಮೋದಿಯವ್ರನ್ನ ಮೀಟ್ ಮಾಡಿದ್ದಾರೆ. 4 ಸಾರಿ ಮೋದಿ ಮತ್ತು ಬರಾಕ್ ಒಬಾಮಾ 1-to-1 ಮೀಟಿಂಗ್ ಆಯಿತು. ಇದೆಲ್ಲ ಯಾಕೆ ಅಂತಂದ್ರೆ ನಮ್ಮ ಗಡಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನ ಇವತ್ತು ನರೇಂದ್ರ ಮೋದಿ ಮಾಡಿದ್ದಾರೆ. ಅದರ ಪರಿಣಾಮವಾಗಿ ಇವತ್ತು ಪಾಕಿಸ್ತಾನ ಕಾರಣರಾಗಿದೆ. ಕಾರಣವ್ರು ಮಾತ್ರ ಅಲ್ಲ, ಒಂದು ಕಡೆ ಚೈನಾ ಏನು ಮಾಡ್ತಾ ಇತ್ತು ಅಂತ ತಿಳ್ಕೊಳ್ಳಿ, ಒಂದು ಪಾಕಿಸ್ತಾನವನ್ನು ಯೂಸ್ ಮಾಡಿ ದೇವರ್ ಮೇಕಿಂಗ್ ಇಂಡಿಯಾ ಇಂಟರ್ನಲಿ ಬ್ಲೀಡ್. ಇನ್ನೊಂದು ಕಡೆ ನಮ್ಮ ಪಕ್ಕದಲ್ಲೇ ಇದ್ದಂಥ ನೇಪಾಳ ಇರ್ಬೋದು, ಬಾಂಗ್ಲಾದೇಶ ತಗೊಂಡು ದೇವರ್ ಮೇಕಿಂಗ್ ಇಂಡಿಯಾ ಎಕ್ಸ್ಟರ್ನಲಿ ಬ್ಲೀಡ್. ಇವತ್ತು ಇಂಟರ್ನಲಿ ಬ್ಲೀಡ್ ಮಾಡೋದು, ಎಕ್ಸ್ಟರ್ನಲಿ ಬ್ಲೀಡ್ ಎರಡನ್ನೂ ಕೂಡ ಮಟ್ಟ ಹಾಕುವಂಥ ಕೆಲಸವನ್ನು ಇವತ್ತು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಇವತ್ತು ಇದೊಂದು ಘಟನೆಗೆ ಸೀಮಿತವಾಗಿ ನರೇಂದ್ರ ಮೋದಿ ಅವರ ಒಂದು ಏನು ಕಾರ್ಯತಂತ್ರ ನೋಡಬಾರ್ದು. ಒಟ್ಟಾರೆ 2.25 ವರ್ಷಗಳಲ್ಲಿ ಅವ್ರು ಮಾಡಿದಂಥ ಪ್ರಯತ್ನ, ಅದರ ಫಲ ಇವತ್ತು ನಮ್ಮಲ್ಲಿ ಕಾಣಿಸ್ತಿದೆ. ಮೋರವರು ತಮ್ಮ ಜೀವವನ್ನು ಇವತ್ತು ಒತ್ತೆ ಇಟ್ಟು ಹೋಗಿ ದಾಳಿ ಮಾಡಿ ಬಂದಿದ್ದಾರಲ್ಲ, ಅಂತಹ ಸೈನಿಕರೇ ಹ್ಯಾಟ್ಸ್ ಆಫ್. ನೋಡಿ, ಪಾಕಿಸ್ತಾನದವ್ರು ಏನು ಅಂತಂದರೆ ಇವತ್ತು ಅವರೊಂದು ಈ ದನಗಳು ಬೆಚ್ಚಿ ಕಕ್ಕಾವಿಕಿಯಾಗಿ ಓಡುತ್ತಲ್ಲ ಆ ಥರ ಪರಿಸ್ಥಿತಿಯಲ್ಲಿ ಇರ್ತಾರೆ. ಇವತ್ತು ಅವರಿಗೆ ಒಂದು ಕಡೆ ಈಗ ಒಂಥರ ಅವರ ಪ್ರತಿಷ್ಠೆ ಮಣ್ಣು ಮುಕ್ಕಿರೋದ್ರಿಂದ ಏನಾದರೂ ಒಂದು ಉತ್ತರ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆದರೆ ಮೋದಿಜಿಯವರು ಎಲ್ಲದಕ್ಕೂ ಪ್ರಿಪೇರ್ ಆಗಿ ಇವತ್ತು ಗಡಿಲಲ್ಲಿ ಒಂದು 20 ಕಿಲೋಮೀಟರ್ವರೆಗೂ ಇವತ್ತು ಇವ್ಯಾಕ್ಯುವೇಟ್ ಮಾಡ್ತಾ ಇದ್ದಾರೆ. ಅಂತಂದರೆ ಇನ್ ಕೇಸ್ ಆಫ್ ಎ ಫುಲ್ ಸ್ಕೇಲ್ ವಾರ್ ಅಂತಂದ್ರೂ ಕೂಡ ಅದಕ್ಕೆ ರೆಡಿ ಇದೀವಿ ನಾವು ಅನ್ನೋ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ನೀವು ಗಮನಿಸಬೇಕಾದ ಅಂಶ ಅಂತಂದರೆ, ಕಾಶ್ಮೀರದ ವಿಷಯ ಬಂದಾಗಲೆಲ್ಲ ಏನು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಾನ್ಫರೆನ್ಸ್ ಅಂತ OIC ಅಂತ ಇದೆ, 52 ಇಸ್ಲಾಮಿಕ್ ಕಂಟ್ರೀಸ್ ಇದೆ. ಪ್ರತಿ ಸರಿನೂ ಕೂಡ ಪಾಕಿಸ್ತಾನ ಪರವನಿಲ್ಲರು. ಆದರೆ ಈ ಸರಿ ಸರ್ಪ್ರೈಸಿಂಗ್ ಅಂತಂದರೆ ಸೌದಿ ಅರೇಬಿಯಾ ಕೂಡ ಇವತ್ತವರೆಗೂ ಭಾರತದ ವಿರುದ್ಧ ಹೇಳಿಕೆ ಕೊಡ್ತಾ ಇಲ್ಲ. ಸೌದಿ ಅರೇಬಿಯಾಕ್ಕೆ ಮೋದಿಯವರು ಹೋದಾಗ ಆ ದೇಶ ಎಂಥದ್ದು ಅಂತಂದರೆ, ನಿಮಗೆ ಒಂದು ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಇತ್ತೀಚೆಗೆ ಕೊಟ್ಟಿದ್ದು, ಇವತ್ತಿಗೂ ಡ್ರೈವಿಂಗ್ ಲೈಸೆನ್ಸ್ ಕೊಡಲ್ಲ. ಅಲ್ಲಿ ಅಂಥ ರಾಷ್ಟ್ರದಲ್ಲಿ L&T ಕಂಪನಿನಲ್ಲಿ ಏನೋದೊಂದು ಯೂನಿಟ್ ಇತ್ತು, ಮಹಿಳೆಯರ ಜೊತೆ ಪುರುಷರು ಮಾತುಕತೆ ಸಂವಾದನೆ ನಡೆಸೋಂಗಿಲ್ಲ. ಅಲ್ಲಿ ಮೋದಿಯವರಿಗೆ ಅವಕಾಶನ ಮಾಡಿಕೊಟ್ಟಿದ್ರು, ಸೆಲ್ಫಿ ತೆಗೆಸ್ಕೊಂಡ್ರು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಸೌದಿ ಅರೇಬಿಯಾ ಕೂಡ ಭಾರತದ ಜೊತೆ ಇದೆ. ಸೌದಿ ಅರೇಬಿಯಾ ಯಾಕೆ ಭಾರತದ ಭಾಳ ಇಂಪಾರ್ಟೆಂಟ್ ಏನು ಅಂದರೆ, ಸೌದಿ ಅರೇಬಿಯಾ ಪಾಕಿಸ್ತಾನ ಎರಡೂ ಕೂಡ ಸುನ್ನಿ ಕಂಟ್ರೀಸು. ಇನ್ನೊಂದು ಕಡೆ ಶಿಯಾ ಕಂಟ್ರಿ ಇರೋದು ಇರಾನ್ನಲ್ಲಿ ಚಹಬಾರ್ ಅಂತೇಳಿ ಹೇಳಿ ಬಂದರನ್ನು ನವೀಕರಣ ಮಾಡಲಿಕ್ಕೆ ಅಂತೇಳಿ ಭಾರತ ಹೋಗಿ ಅವ್ರ ಜೊತೆ ಒಳ್ಳೆ ಸಂಬಂಧ ಸ್ಥಾಪನೆಯನ್ನು ಮಾಡಿದೆ. ಈ ಇರಾನ್ ಮತ್ತು ಸೌದಿ ಅರೇಬಿಯಾಕ್ಕಾಗಲ್ಲ. ಸೌದಿ ಅರೇಬಿಯಾ ಪಾಕಿಸ್ತಾನದನ್ನು ಇಟ್ಕೊಂಡು ನ್ಯೂಕ್ಲಿಯರ್ ಬಾಂಬು ಇವ್ರ ಹತ್ರ ಇದೆಯಲ್ಲ, ಈ ಒಂದು ಬಾನ್ಹೋಮಿ ಇತ್ತು. ಈಗ ಪಾಕಿಸ್ತಾನದ ಮಿತ್ರತ್ವವನ್ನು ಸೌದಿ ಅರೇಬಿಯಾದಿಂದಲೂ ಕೂಡ ಕಡಿಯುವಂಥ ಕೆಲಸವನ್ನು ಮೋದಿಯವರು ಮಾಡಿ ಇಸ್ಲಾಮಿಕ್ ರಾಷ್ಟ್ರಗಳ ಒಳಗಡೆನೆ ಕೂಡ ಇವತ್ತು ಪಾಕಿಸ್ತಾನನ ಐಸೋಲೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರು ಪರವಾಗಿ ಯಾರು ಇರಲ್ಲ. ಜೊತೆಗೆ ಬಾಂಗ್ಲಾದೇಶ, ನೀವು ಅಫ್ಘಾನಿಸ್ತಾನದಲ್ಲಿ ನೋಡಿ, ಅಫ್ಘಾನಿಸ್ತಾನದಲ್ಲಿ ನೀವು ಅಲ್ಲಿ ಹೋದಾಗ ಸಲ್ಮಾ ಡ್ಯಾಮ್ ನೀವು ನೋಡಿರ್ಬೋದು, ಮೋದಿಯವರು ಇನಾಗ್ರೇಟ್ ಮಾಡಿದ್ರು. ಅಲ್ಲಿ ಇಷ್ಟೆಲ್ಲ ಏನು ಫಂಡಿಂಗ್ ಮಾಡ್ತಾ ಇದ್ದಾರೆ, ಅಲ್ಲಿನ ಸಂಸತ್ತನ್ನು ಯಾಕೆ ಕಟ್ತಾ ಇದ್ದಾರೆ ಅಂತಂದರೆ, ಒಂದು ವೇಳೆ ಇಂಡಿಯಾ ಪಾಕಿಸ್ತಾನ ಮಧ್ಯದಲ್ಲಿ ಯುದ್ಧದ ಪ್ರಸಂಗ ಬಂತು ಅಂತಂದರೆ ಅಫ್ಘಾನಿಸ್ತಾನದಿಂದಲೂ ಅವ್ರ ಮೇಲೆ ಬೀಳ್ತಾರೆ, ಇರಾನ್ನಿಂದಲೂ ಬೀಳ್ತಾರೆ. ಅದು ಇವತ್ತು ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವ್ರು ಜಾಸ್ತಿ ಆಟ ಆಡಲಿಕ್ಕೆ ಬರೋದಿಲ್ಲ ಅಂತ ನನ್ನ ಭಾವನೆ. ಮತ್ತು ಇದು ಆಟ ಆಡಲಿಕ್ಕೆ ಇದು ಮೋದಿ ಸರ್ಕಾರ. ಮತ್ತು ಮಹೇಶ್ ಅವರು ಭಾಳ ಒಂದು ಒಳ್ಳೆ ಮಾತನ್ನು ಹೇಳಿದರು. ಏನಂದ್ರೆ, ಅವರ ಸ್ವಂತ ಅನುಭವದಲ್ಲಿ ಅವರು ಈಗ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂದು ಕ್ರಿಟಿಕಲ್ ರಿಪೋರ್ಟ್ ಬಂದಿತ್ತು. ಇನ್ ಕೇಸ್ ಆಫ್ ಎ ವಾರ್ ಬಿಟ್ವೀನ್ ಎನಿ ನೇಷನ್, ನಮ್ಮ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸು 15 days ವಾರನ್ನು ಸಸ್ಟೈನ್ ಮಾಡಲಿಕ್ಕೆ ಮಾತ್ರ ಸಾಧ್ಯವಾಗುತ್ತೆ. ಅದಾದ ನಂತರ ನಮ್ಮ ಕೈಲಿ ವಾರನ್ನು ಸಸ್ಟೈನ್ ಮಾಡೋಕ್ಕಾಗಲ್ಲ ಅನ್ನೋದೊಂದು ಭಾವನೆ ಇತ್ತು. ಮೋದಿಯವರು ಬಂದ ಕೂಡಲೇ ಇಮಿಡಿಯೇಟ್ ಆಗಿ 1.25 ಲಕ್ಷ ಕೋಟಿ ರೂಪಾಯಿ ದುಡ್ಡನ್ನು ರಿಲೀಸ್ ಮಾಡಿ ಮತ್ತೆ ಯುದ್ಧಕ್ಕೆ ಯಾವುದೇ ಎಂತಹ ಪರಿಸ್ಥಿತಿ ಕೂಡ ಸನ್ನದ್ಧರಾಗಿರಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟರು. ಅದರ ಪರಿಣಾಮವಾಗಿ ನಾನು ನಿಮಗೊಂದು ಇನ್ನೊಂದು ವಿಚಾರನ ಹೇಳ್ತೀನಿ. 2014 ಅಕ್ಟೋಬರ್ನಲ್ಲಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ಏರ್ಪಾಡಾಗಿತ್ತು. ಆ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದಲ್ಲಿ 12 ಜನ ನಮ್ಮ ನಾಗರಿಕರನ್ನು ಹತ್ಯೆ ಮಾಡಿದ್ರು ಪಾಕಿಸ್ತಾನದವರು, ಅಪ್ರಚೋದಿತವಾಗಿ ಗುಂಡುಗಳನ್ನು ದಾಳಿ ಮಾಡಿ. ಆಗ ಮೋದಿಯವರು ನೇರವಾಗಿ ಆ ಸಂದರ್ಭದಲ್ಲಿ ಇದಿತ್ತು, ನವರಾತ್ರಿ ಇತ್ತು. ಆ ನವರಾತ್ರಿಯನ್ನು ಮುಗಿಸಿ ಅಂದರೆ ಆ ಸಂದರ್ಭದಲ್ಲಿ ಅವರು ಅಮೆರಿಕದಿಂದ ನೇರವಾಗಿ ಬಂದು ಇದರಲ್ಲಿ ಮಹಾರಾಷ್ಟ್ರದಲ್ಲಿ ಚುನಾವಣೆಯಲ್ಲಿದ್ದರು, ಚುನಾವಣಾ ಪ್ರಚಾರದಲ್ಲಿ. ಆಗ ಮೋದಿಯವ್ರನ್ನ ಕೇಳಿದರು, ಇಷ್ಟೆಲ್ಲ ನಮ್ಮ 12 ಜನ ನಾಗರಿಕರನ್ನು ಸಾಯಿಸಿದ್ರಲ್ಲ, ಯಾಕೆ ಮಾತಾಡ್ತಿಲ್ಲ ಅಂತ. ಆವಾಗ ಮೋದಿಯವರು ಒಂದು ಮಾತು ಹೇಳಿದರು, ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾದಾಗ ನೀವು ಆಳೋ ಸರ್ಕಾರನ ಕೇಳಬಾರ್ದು, ಸೇನೆನ ಕೇಳಿ ಅಂದರು. ಅಂದರೆ ಅವರ ಮಾತಿನ ಅರ್ಥ ಇಷ್ಟೇ,
ಫೈರ್ ಅಟ್ ವಿಲ್, ಮನಸ್ಸಿಗೆ ಬಂದಾಗೆ ನೀವು ಉಡಾಯಿಸಿ ಅಂತ ಪಾಕಿಸ್ತಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದರ ಪರಿಣಾಮವಾಗಿ 80 ಸೇನಾ ನೆಲೆಗಳನ್ನು ಹೊಡೆದಾಕಿದ್ರು. 65 ಜನ ಪಾಕಿಸ್ತಾನಿ ಸೈನಿಕರು ಸತ್ತರು. ನಮ್ಮ ಕಡೆ ಮೀಡಿಯಾ ಬಾರ್ಡರ್ಗೆ ಹೋಯ್ತು. ಪಾಕಿಸ್ತಾನಿ ಮೀಡಿಯಾನ ಬ್ಯಾನ್ ಮಾಡಿರೋ, ಯಾಕೆ ಅಂತಂದ್ರೆ ಅವ್ರ ಕಡೆ ಆಗಿರುವಂತ ಲಾಸಸ್ ಗೊತ್ತಾಗುತ್ತೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಒಂದು ರಿಪೋರ್ಟ್ ಕೂಡ ಹೊರಗಡೆ ಬಂತು. ನಮ್ಮ ಸೈನಿಕರನ್ನ ನಾನು ಖುದ್ದಾಗಿ ಜಮ್ಮು ಕಾಶ್ಮೀರದಲ್ಲಿ ಹೋಗಿ ಮಾತಾಡಿಸಿದ್ದೀನಿ. ಅವ್ರು ಹೇಳಿದ್ರು, ಮತ್ತೆ ಮಾಧ್ಯಮದ ರಿಪೋರ್ಟ್ ಏನು ಬಂತು ಅಂದ್ರೆ, ಆಫ್ಟರ್ 1971 ವಾರ್ ನಮ್ಮ ಸೈನಿಕರದು ಟ್ರಿಗರ್ನ ಎಳೆದು ಕೈ ನೋವಾಯ್ತೆ ಹೊರತು ಮದ್ದುಗುಂಡು ಯಾವತ್ತೂ ಖಾಲಿ ಆಗಲಿಲ್ಲ ಅಂತ. ಅಷ್ಟು ಸಪ್ಲೈ ಇತ್ತು, ಸಪ್ಲೈ ಚೈನ್ ಅಷ್ಟು ಚೆನ್ನಾಗಿತ್ತು. ಇದೆಲ್ಲ ಆಗಿದ್ದು ಮೋದಿಯವರು ಎಷ್ಟು ದೂರಗಾಮಿಯಾಗಿ ಯೋಚನೆಯನ್ನು ಮಾಡ್ತಾರೆ ಅಂತ. ಅವ್ರು ನೋಡಿ ಇವತ್ತೇನೋ ಅಧಿಕಾರ ಉಳಿಸ್ಕೊಳ್ಳೋದಕ್ಕೋಸ್ಕರ ರಾಜಕೀಯ ಮಾಡ್ತಿಲ್ಲ. ಅವರು ದೇಶಕ್ಕೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೋಸ್ಕರ ರಾಜಕೀಯ ಮಾಡಿದ್ದು, ದೇಶದ ಭವಿಷ್ಯವನ್ನು ರಕ್ಷಣೆ ಮಾಡಬೇಕು ಅಂತ ಹೊರಟಿದ್ರಿಂದಾಗಿ ಇಂಥದ್ದೆಲ್ಲ ಆಗಿದೆ. ಭರದ್ವಾಜ್ ಅವರೇ, ಅಪ್ರಸ್ತುತ ಅಂತ ಭಾವಿಸ್ಬೇಡಿ. ಒಂದು ಸಣ್ಣ ವಿಚಾರ ಹೇಳ್ಬಿಡ್ತೀನಿ. ನಮ್ಮ ದೇಶದಲ್ಲಿ ನಮ್ಮ ಸೈನಿಕರು ಇರ್ಬೋದು, ಅರೆಸೇನಾ ಪಡೆ ಇರ್ಬೋದು, ಅವ್ರು ಹಾಕುವಂಥ ಬೂಟ್ ಇದೆಯಲ್ಲ, ವರ್ಷಕ್ಕೆ 12.5 ಲಕ್ಷ ಬೂಟನ್ನ ಕೇಂದ್ರ ಸರ್ಕಾರ ಖರೀದಿ ಮಾಡುತ್ತೆ. ನಮ್ಮ ರಾಜಕಾರಣ, ನಮ್ಮ ವ್ಯವಸ್ಥೆ ಎಷ್ಟು ದರಿದ್ರ ಆಗಿದೆ ಅಂತಂದ್ರೆ, ಆ ಬೂಟನ್ನ ನಾವು ಟೆಂಡರ್ ಕೊಟ್ಟಿರೋದು ಎಲ್ಲಿ ಗೊತ್ತಾ? ಶ್ರೀಲಂಕಾದ ಕಂಪನಿಗೆ. ಮೇಕ್ ಇನ್ ಇಂಡಿಯಾ ಮೋದಿ ಏನ್ ಹೇಳ್ತಾರಲ್ಲ, ಮೋದಿ ಅವರು ಗಡುವು ಕೊಟ್ಟಿದ್ದಾರೆ. ಆ ಬೂಟನ್ನ ನಮ್ಮ ಹತ್ರ ಚರ್ಮ ಇದೆ, ನಮ್ಮಲ್ಲಿ ಚಮ್ಮಾರಿದ್ದಾರೆ, ನಮ್ಮ ಹತ್ರ ಕೆಲಸ ಗೊತ್ತಿರೋಂಥವ್ರು ಇದ್ದಾರೆ. ಈ ಬೂಟನ್ನ ಕಮಾಯಿ ಮಾಡ್ಲಿಕ್ಕೆ ಅದ್ರೊಳಗಡೆ ಶ್ರೀಲಂಕಾಕ್ಕೆ ಟೆಂಡರ್ ಕೊಟ್ಟಿದ್ರಲ್ಲ ಅಂತ ಹೇಳಿ, ಶ್ರೀಲಂಕಾದ ಕಂಪನಿ ಕೊಟ್ಟಿದ್ರಲ್ಲ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡು ಆ ಬೂಟನ್ನ ಭಾರತದಲ್ಲೇ ಉತ್ಪಾದನೆ ಆಗಬೇಕು ಅಂತ ಹೊರಟಿದ್ದಾರೆ. ಇಂಥ ಒಂದು ಸಣ್ಣ ಸಣ್ಣ ವಿಚಾರದ ಬಗ್ಗೆನೂ ಕೂಡ ಯೋಚನೆಯನ್ನು ಮಾಡ್ತಿದ್ದಾರೆ. ಅದರ ಪರಿಣಾಮವಾಗಿ ಇವತ್ತು ದೇಶಕ್ಕೊಂದು ಸಮರ್ಥ ನಾಯಕತ್ವ ಸಿಕ್ಕಿದೆ. ನೋಡಿ, ಯಾವತ್ತೂ ಕೂಡ ನಾಯಕ ಸರಿ ಇತ್ತು ಅಂತಂದ್ರೆ ನಮ್ಮ ಸೇನಾ ಪಡೆಯವರ ಹತ್ರ ಯಾವತ್ತೂ ಗುಂಡಿಗೆ ಇದೆ. ಆದರೆ ಅವ್ರನ್ನ ಕೈಯಲ್ಲಿ ಟ್ರಿಗರ್ ಇದ್ರು ಒತ್ತಕ್ಕಾಗ್ತಾ ಇರಲಿಲ್ಲ. ನಾನು ಖುದ್ದಾಗಿ ಸೈನಿಕರು, ನೀವು ಮಹೇಶ್ ಶರ್ಮಾ ಇರ್ಬೋದು, ಅವ್ರನ್ನ ಅವ್ನು ಕೇಳಿ, ಇವ್ರ ಹತ್ರ ಬಂದೂಕು ಹಿಡಿದ್ರು ಕೂಡ ಪಾಕಿಸ್ತಾನದವ್ರು ಗುಂಡಾರಿಸಿದ್ರು, ವಾಪಸ್ ಹಾರಿಸುವಂತ ಒಂದು ಅವಕಾಶ ಇರಲಿಲ್ಲ. ಪರ್ಮಿಷನ್ ಡೆಲ್ಲಿಯಿಂದ ಬರಬೇಕಿತ್ತು. ಇವತ್ತು ಎಂತ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತಂದ್ರೆ, ಒಬ್ಬ ಸೈನಿಕ ಅವನ ವಿವೇಚನೆ ಆಧಾರದ ಮೇಲೆ ರಿಟಾಲಿಯೇಟ್ ಮಾಡ್ಬೋದು. ನೀವು ಖುದ್ದಾಗಿ ಯಾವ್ದಾದ್ರು ಸೈನಿಕರನ್ನ ಕೇಳಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ.